ವೆಸ್ಟರ್ನ್ ಮ್ಯಾಥಮೆಟಿಕ್ಸಲ್ಲಿ ಯಾವುದೋ ಒಂದು ಫಾರ್ಮುಲಾ ಡಿರೈವ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಆಕ್ಸಿಯಮ್ ಉಪಯೋಗಿಸ್ತೀವಿ. ಈ ಆಕ್ಸಿಯಮ್ ಅಂತ ಹೇಳಿದ್ರೆ ಏನಪ್ಪ ಅಂತ ಹೇಳಿದ್ರೆ ದೇ ಆರ್ ಫಂಡಮೆಂಟಲ್ ಸ್ಟೇಟ್ಮೆಂಟ್ ಆರ್ ಪ್ರಿನ್ಸಿಪಲ್ ವಿಚ್ ಇಸ್ ಆಕ್ಸೆಪ್ಟೆಡ್ ವಿತೌಟ್ ಎನಿ ಪ್ರೂಫ್ ಕೊಡ್ದಿರಾನೆ ನಾವು ಇದು ನಿಜ ಅಂಥೇಳಿ ಒಪ್ಕೊಳೋದು ಆಕ್ಸಿಯಮ್ ಅಂತ ಹೇಳಿ ಲೆಕ್ಕ. ಸರಿನಾ? ಸೊ ಆ ರೀತಿಯಲ್ಲಿ ನಮ್ಮ ಪ್ರೊಬ್ಯಾಬಿಲಿಟಿ ಫಾರ್ಮುಲಾಸ್ ಬಿಲ್ಡ್ ಮಾಡಬೇಕು ಅಂತ ಹೇಳಿದ್ರೆ ನಾವು 3 ಆಕ್ಸಿಯಮ್ನ ಎಕ್ಸೆಪ್ಟ್ ಮಾಡ್ಕೊಬೇಕಾಗುತ್ತೆ. ದಿಸ್ ಆಕ್ಸಿಯಮ್ ಇಸ್ ಗಿವನ್ ಬೈ ಅ ರಷ್ಯನ್ ಮ್ಯಾಥಮೆಟಿಷಿಯನ್, ಅವ್ರ ಹೆಸರು ನೀವು ಓದ್ಕೊಳ್ಳಿ ಆಯಿತಾ. ಸೊ ಈ 3 ಆಕ್ಸಿಯಮ್ ಏನಪ್ಪ ಅಂತ ಹೇಳಿದ್ರೆ, ಒಂದು ಪ್ರೊಬಬಿಲಿಟಿ ಆಫ್ ಎನಿ ಇವೆಂಟ್ ಇಸ್ ನೆವರ್ ನೆಗೆಟಿವ್ ಅಂತ ಹೇಳಿದ್ರೆ ಇಟ್ ಆಲ್ವೇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0. 0 ಆಗ್ಬೋದು, ಇಟ್ ಕ್ಯಾನ್ ಬಿ ಗ್ರೇಟರ್ ದೆನ್ 0. ಇಟ್ಸ್ ಆಲ್ವೇಸ್ ನಾರ್ಮಲೈಸ್ಡ್ ಅಂತ ಹೇಳಿದ್ರೆ ದ ಹೋಲ್ ಸ್ಪೇಸ್, ದ ಪ್ರೊಬಬಿಲಿಟಿ ಆಫ್ ದ ಎಂಟೈರ್ ಸ್ಪೇಸ್ ಇಸ್ ಈಕ್ವಲ್ ಟು 1. ಸರಿನಾ ಅಂತ ಹೇಳಿತು ಅಂತ ಹೇಳಿದ್ರೆ ಟು ಕನ್ಕ್ಲೂಡ್ ಪ್ರೊಬಬಿಲಿಟಿ ಆಫ್ ಅ ಈವೆಂಟ್ is always between 0 and 1 including the value of 0 and 1. ಸರಿನಾ? ಮೂರನೇದು, ಇಫ್ ಯು ಹ್ಯಾವ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್, ಒಂದೆರಡು ಇವೆಂಟ್ ಇದೆ, ಎರಡಕ್ಕಿಂತ ಹೆಚ್ಚನೇ ಇರ್ಬೋದು, ದೆನ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂತ ಹೇಳಿದ್ರೆ ಏನೋ ದೇರ್ ಇಸ್ ನಥಿಂಗ್ ಕಾಮನ್ ಬಿಟ್ವೀನ್ ದೆಮ್, ಏನು ಕಾಮನ್ ಇಲ್ಲ. ಅದರಲ್ಲಿರೋವಂಥದ್ದು ಇದರಲ್ಲಿರಲ್ಲ, ಇದರಲ್ಲಿರೋವಂಥದ್ದು ಅದರಲ್ಲಿರಲ್ಲ. ಈ ಥರ ಇದ್ದಾಗ the probability of A union B will be equal to A probability of A plus probability of B. ಸರಿನಾ? ಸೊ ಟು ಕನ್ಕ್ಲೂಡ್, ಇದು ನಿಮ್ಮ ಬುಕ್ಸಲ್ಲಿ ಇರೋವಂಥ ಸ್ಟೇಟ್ಮೆಂಟ್ಸು. ಇದು ನಾನು ಜನರಲ್ ಆಗಿ ಈ 3 ನಾನು ಬರೆದಿದ್ದೀನಿ. ಸೊ ಇಲ್ಲಿ ಏನು ಬರ್ದಿದೆಯೋ ಅದನ್ನೇ ಇಲ್ಲಿ ಕನ್ಕ್ಲೂಡ್ ಮಾಡ್ತಾ ಇರೋದು. ಇಫ್ ಎಸ್ ಇಸ್ ಅ ಸ್ಯಾಂಪಲ್ ಸ್ಪೇಸ್ and omega 1, omega 2, omega 3 and so on and so forth are your elements, the probability of each of them will be between 0 and 1 and the probability of all of them will be equal to 1. ಸರಿನಾ? ಫಾರ್ ಎನಿ ಇವೆಂಟ್ ದ ಪ್ರೊಬಬಿಲಿಟಿ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಇವೆಂಟ್ ವಿಲ್ ಬಿ ಸಮ್ ಆಫ್ ದ ಕಾಂಬಿನೇಷನ್ ಆಫ್ ದಿಸ್. ಸರಿನಾ? ಸೊ ನೀವು ಸ್ಟಾರ್ಟಿಂಗಿಂದ ಅರ್ಥ ಮಾಡ್ಕೊಂತು ಅಂತ ಹೇಳಿದ್ರೆ ಎಲಿಮೆಂಟ್ಸ್ ಅಂತ ಹೇಳಿದ್ರೇನೋ, ಈವೆಂಟ್ ಅಂತ ಹೇಳಿದ್ರೇನೋ ಇದು ಅರ್ಥ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಇದು ಮಧ್ಯದಲ್ಲಿ ಬಂದಿತ್ತು ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಸರಿನಾ? ಸೊ ಆ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ, ಸ್ಟಾರ್ಟಿಂಗಿಂದ ನೋಡ್ಕೊಳ್ಳಿ, ಓನ್ಲಿ ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಸೊ ಇಲ್ಲೆಲ್ಲ ಇದೆ ನೋಡಿ, ಈವೆಂಟ್ ಅಂತ ಹೇಳಿದ್ರೇನೋ, ಔಟ್ಕಮ್ಸ್ ಅಂತ ಹೇಳಿದ್ರೇನೋ. ಸರಿನಾ? ಓಕೆ, ಎನಿವೇಸ್, ಸೊ ಪಾಸ್ ಮಾಡ್ಕೊಳ್ಳಿ, ಎಲ್ಲ ಬರ್ಕೊಳ್ಳಿ.